ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಗ್ತಾ ಇರೋದು ಸೋಡಿಗದ್ದೆ ಜಾತ್ರೆಗೆ. ತುಂಬ ವರ್ಷ ಅನ್ಕೋತಾ ಇದ್ದೆ, ಬ್ಯಾಂಗ್ಳೂರಲ್ಲಿ ಕೆಲಸ ಅಂತ ಹೋದಾಗಿಂದ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಜಾತ್ರೆನ. ಸೊ ಹಾಗಾಗಿ ಈ ಸಲ ಜಾತ್ರೆಗೆ ಬಂದೆ. ಅಂದರೆ ಈ ಚಾನಲ್ ಫುಲ್ ಜಾತ್ರೆಗಳಿರುತ್ತೆ, ಹಾಗಾಗಿ ಅಟೆಂಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಸೊ ಜಾತ್ರೆಗೆ ನಾನಂತೂ ಈ ಜಾತ್ರೆಗೆ ಎಷ್ಟು ಎಕ್ಸೈಟ್ ಆಗಿದ್ದೆ ಅಂದರೆ, ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಆಯಿತಾ, ಫೈನಲಿ ಅದು ಜಾತ್ರೆಗೆ ಬಂದೇ ಬಿಟ್ಟೆ. ಹಾಗೆಯೇ ಇಲ್ಲೆಲ್ಲ ಎಷ್ಟು ಚೆಂದ ಡೆಕೋರೇಟ್ ಮಾಡಿದ್ರು ಅಂದರೆ, ಈ ಸಲ ಫುಲ್ ರೋಡಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆಂದ ಡೆಕೋರೇಟ್ ಮಾಡಿದ್ರು. ಇಲ್ಲಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ. ಸೊ ನಾನು ಬಂದಿದ ತಕ್ಷಣ ಬೇಗ ಹೋಗಿ ದರ್ಶನ ಬೇಗ ಮುಗಿಸ್ಕೊಂಡು ಬಂದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸಿದ ನಂತರ ಜಸ್ಟ್ ಮಿಠಾಯಿ ಅಂಗಡಿಗಳು ಅದೆಲ್ಲ ಒಂದು ರೌಂಡ್ ನೋಡಿದ್ವಿ. ಅದಾದಮೇಲೆ ಹಾಗೆಯೇ ಯಾವುದಾದ್ರೂ ಗೇಮ್ಸ್ ಇದ್ದರೆ ಆಡೋಣ ಅಂತ ಗೇಮ್ ಸೆಕ್ಷನ್ ಇರೋ ಕಡೆ ಹೋದ್ವಿ. ಆಮೇಲೆ ನಾವು ಆಡೋಕ್ಕೆ ಬಂದಿರೋದು ಬ್ರೇಕ್ ಡ್ಯಾನ್ಸ್ ಗೇಮು. ಟಿಕೆಟ್ಸ್ ಎಲ್ಲ ತೊಗೊಂಡು ಗೇಟ್ ಹತ್ರ ನಿಂತಿದ್ವಿ. ಅಲ್ಲಿ ಬೇರೆಯವರೆಲ್ಲ ಆಟ ಆಡೋದು ನೋಡಿ ಯಾಕಾದರೂ ಟಿಕೆಟ್ ತೊಗೊಂಡೆ ಅಂತ ಅನ್ನಿಸ್ತಾ ಇತ್ತು. ಅವ್ರ ರಿಯಾಕ್ಷನ್ಸ್ ಹತ್ತಿರದಿಂದ ನೋಡ್ತಾ ಇದ್ವಿ ಗೇಟ್ ಹತ್ರ ನಿಂತು. ಎನಿವೆ ಟಿಕೆಟ್ ತೊಗೊಂಡ್ವಲ್ಲ, ಟ್ರೈ ಮಾಡೋಣ ಅಂತ ಕುಂತ್ವಿ. ಗೇಮ್ನ ತುಂಬ ಎಂಜಾಯ್ನೂ ಮಾಡಿದೆ, ಆಡಿದ್ದು ಖುಷಿನೂ ಆಯಿತು, ಅಷ್ಟೇ ಸ್ಕೇರಿನೂ ಅನ್ನಿಸ್ತಾ ಇತ್ತು. ನಾನು ಆಲ್ಮೋಸ್ಟ್ ನನ್ನ ಕಣ್ಮುಚ್ಚಿದ್ದೇ ಆಗಿತ್ತು ಹೋಲ್ ಗೇಮಲ್ಲಿ. ಹೇಗೋ ಗೇಮೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ.
ಚಿಕ್ಕ ಮಕ್ಕಳಿಗೆ ಆಟ ಆಡೋ ಥರ ಏನಾದ್ರೂ ತೊಗೊಂಡೋಗೋಣ ಅಂತ ಈ ಕಡೆ ನಾನು ಜಸ್ಟ್ ವಾಕ್ ಮಾಡ್ತಾ ಇದ್ದೆ. ಜಸ್ಟ್ ಗ್ಲಾನ್ಸ್ ಮಾಡ್ತಾ ಇದ್ದೆ ಅಂಗಡಿಯಲ್ಲೆಲ್ಲ ಯಾವುದಾದ್ರೂ ಚೆನ್ನಾಗಿರೋ ಚಿಕ್ಕ ಮಕ್ಕಳ ಆಟ ಸಾಮಾನು ಇದೆಯಾ ಅಂತ. ಸೊ ನೋಡಿದ್ವಿ. ಆ್ಯಂಡ್ ಆ ಟೈಮಲ್ಲಿ ನನಗೆ ನನ್ನ ಫ್ರೆಂಡು ಸಿಕ್ಕಿದ್ರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಒಂದು ಆಟ ಆಡೋ ಸಾಮಾನ ತೊಗೊಂಡು ಬಂದ್ವಿ. ಹಾಗೆ ಲಾಸ್ಟಲ್ಲಿ ನಾವು ಸ್ವಲ್ಪ ತಿಂದು ಹಾಗೆ ಸ್ವಲ್ಪ ಜಿಲೇಬಿನ ತೊಗೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.